ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ದೈವವನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಪರಮಗುರು ಬಸವ ತಂದೆಯನ್ನು ಸ್ಮರಣೆ ಮಾಡ್ತಾ ಲಿಂಗೈಕ್ಯ ಹಾನಗಲ್ಲ ಕುಮಾರಶ್ವೇಗಳನ್ನು, ಯಡಿಯೂರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳನ್ನು ಶರಣ ಪರಂಪರೆಗೆ ನತಮಸ್ತಕನಾಗಿ ಭೀಮಕವಿ ಬರೀತಕ್ಕಂಥ ಈ ಬಸವಣ್ಣನವರ ಒಂದು ಪುರಾಣ ಚರಿತ್ರೆ, ಅದರೊಳಗ ಸಂದರ್ಭ ನಾವು ಚರಿತ್ರೆಯೊಳಗೆ ನೋಡಿದ ಹಾಗೆ ಬಸವಣ್ಣ ಆ ತೊಟ್ಟಿಲದೊಳಗಿರ್ತಕ್ಕಂಥ ಮಗು ನಗುತ್ತಿತ್ತು, ಅಳುತ್ತಿತ್ತು ಯಾವ ಕಾರಣಕ್ಕೆ? ಒಮ್ಮಿಂದ ಮೇಲೆ ಹಿಂಗೆ ಕಣ್ಣು ಮುಚ್ಚಿದಂಗೆ ಮಾಡಿ ಹಿಂಗೆ ಹೆದರ್ದಂಗೆ ಮಾಡ್ತಾವಿಲ್ರಿ ತೊಟ್ಟಲ್ದಾಗ ಹುಡುಗರು, ಹಿಂಗೆ ಎಕ್ದಮ್ ಅಂಜಿದಂಗೆ, ಯಾಕೋ ಅಂಜಿತ್ಲಾ ಕೂಸು ಅಂತೀರಿ ನೀವು, ಅಂತೀರಿಲ್ಲ? ಹಂಗೆಲ್ಲ ಮಕ್ಕಳು ಮಾಡ್ತಾವ. ಬಸವಣ್ಣನು ಒಮ್ಮೆಮ್ಮೆ ಹಿಂಗೆ ಹೆದರಿದಂಗೆ ಮಾಡ್ತಿತ್ತ ಆ ಮಗು, ಆ ಶಿಶು. ಯಾಕಂತ ಮಾದಲಾಂಬಿಕೆ ಆಶ್ಚರ್ಯದಿಂದ ಗಾಬರಿಯಾಗಿ ನೋಡ್ತಿದ್ದಳು. ಆ ಸಂದರ್ಭದೊಳಗೆ ಕವಿ ಹೇಳ್ತಾನೆ, ಯಾಕೆ ಹಂಗೆ ಮಾಡ್ತಿತ್ತು ಅಂತಂದರೆ, ನಾನು ಅವತಾರ ತೊಟ್ಟದ್ದು, ನಾನು ಭೂಮಿಗೆ ಬಂದದ್ದು ತೊಟ್ಟಿಲದೊಳಗೆ ಮಲಗೋದಕ್ಕಲ್ಲ, ಎಲ್ಲರೂ ಕಷ್ಟದೊಳಗಿರ್ತಕ್ಕಂಥ ನೋವಿನೊಳಗಿರ್ತಕ್ಕಂಥವರ ಕಣ್ಣೀರು ಒರೆಸೋದಕ್ಕೆ ಬಂದು ಇಲ್ಲೇ ಮಲ್ಕೊಂಡು ಬಿಟ್ನಿ, ಲೇಟ್ ಆತೇನೋ ಅಂಥೇಳಿ ಅನಿಸ್ತಿರ್ತದೆ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ ಕವಿ, ಎಷ್ಟು ಅದ್ಭುತ! ಕವಿಯ ಕಲ್ಪನೆನೇ ಬಹಳ ಅದ್ಭುತ. ಅಂಜಿದಂಗೆ ಮಾಡ್ತಿತ್ತ. ಆಮೇಲೆ ಒಮ್ಮಿಂದ ಮೇಲೆ ಬಸವಣ್ಣ ಆ ಮಗು ಅಳ್ತಿತ್ತು. ಯಾಕೆ ಅಳ್ತಿತ್ತು? ಎಲ್ಲ ಮಕ್ಕಳು ಅಳ್ತಾವ. ಆ ಮಗು ಅಳತಕ್ಕಂಥದ್ದು ಯಾಕೆ ಅಳ್ತಿತ್ತು? ಆ ಮಗು ಯಾಕೆ ಅಳ್ತಿತ್ತು ಅಂತಂದರೆ, ಶಿವನ ಸಾನ್ನಿಧ್ಯವನ್ನು ಬಿಟ್ಟು ದೂರ ಬನ್ನೇನೋ ಅಂತೇಳಿ ಆ ಮಗು ಅಳುತ್ತಿತ್ತು ಅಂತ ಕಾಣಿಸ್ತದೆ, ಅಳ್ತಿತ್ತೇನೋ ಅಂತ ಅನಿಸ್ತದ. ಆದರೆ ಆ ಮಗು ಯಾಕೆ ಅಳ್ತಿತ್ತು? ಆ ಶಿವನ ಸಾನ್ನಿಧ್ಯದಿಂದ ದೂರ ಆದ್ನಿ, ಇಹಲೋಕ ದುಃಖಿಯ ಪರಲೋಕ ದೂರನಾದ್ನೇನೋ ಪರಲೋಕದಿಂದ ಅಂತಕ್ಕಂಥ ಭಾವನೆಯೊಳಗ ಮಗು ಅಳತಿತ್ತು ಅನ್ನತಕ್ಕಂಥದ್ದು ಕವಿ ಕಲ್ಪನೆ ಮಾಡ್ತಾನೆ. ಅಳತಕ್ಕಂಥ ಮಗು ಯಾಕೆ ಅಳ್ತಿತ್ತು, ಯಾಕೆ ನಗ್ತಿತ್ತು? ಮಗು ಅಳೋದು ನಗೋದು ಸಾಮಾನ್ಯವಾದರೂ ಸಹಿತ ಇಲ್ಲಿ ಕವಿಯ ಕಲ್ಪನೆ ಅದ್ಭುತವಾದ ರೀತಿಯೊಳಗಿರ್ತದೆ. ಹಾಗೇನೆ ಅತ್ತದ್ದಿದ್ದು ಒಂದೇ ಉದಾಹರಣೆ ಅಲ್ಲ. ಸ್ವಾಮಿ ವಿವೇಕಾನಂದರು ವಿದೇಶದೊಳಗೆ ಒಂದು ಸಲ ಕಣ್ಣೀರು ಹಾಕ್ತಾರೆ. ನನ್ನ ದೇಶದ ಧರ್ಮ ಪ್ರಪಂಚದಾದ್ಯಂತ ಹಬ್ಬಿಸ್ತಕ್ಕಂಥ ತಾಕತ್ತನ್ನು ಸ್ವಾಮಿ ವಿವೇಕಾನಂದರು ಪ್ರದರ್ಶಿಸ್ತಾರೆ. ಅತ್ತದ್ದಕ್ಕಾಗಿ, ಒಮ್ಮೆ ಅವರ ಕಣ್ಣೀರು ಬಂದದ್ದಕ್ಕಾಗಿ. ಹೌದಿಲ್ರಿ? ಇವೆಲ್ಲ ಘಟನೆಗಳು ನಡೀತಾವ ನೋಡ್ರಿ. ಅಳಬೇಕು, ಅಳಬಾರ್ದಂತಲ್ಲ. ನಮಗೇನಾದರೂ ಆಘಾತ ಆದಾಗ, ನೋವಾದಾಗ ಕಣ್ಣೀರನ್ನು ಎಂದೂ ತಡಿಬಾರ್ದು. ಬೇಂದ್ರೆಯವರ ಪದ್ಯದೊಳಗೆ ಒಂದು ಕಡೆ ಹೇಳ್ತಾರ, ಏನೋ ನೀ ಹಿಂಗ ನೋಡಬೇಡ ನನ್ನ ಅಂತ ಒಂದು ಪದ್ಯ ಅದಲ್ಲ. ಉಕ್ಕಿ ಬರುವ ದುಃಖನ್ನ ಬಿಕ್ಕಿ ಬಿಕ್ಕಿ ಯಾಕೆ ಒತ್ತಿ ಹಿಡಿತಿ, ಬಿಚ್ಚಿ ಬಿಡು, ಹರಿದು ಹೋಗ್ಲಿ ಅಂತ ಹೇಳ್ತಾರ. ದುಃಖ ಆದಾಗ ಅಳಾಕ್ ಬಿಡಬೇಕು, ಅಳಬೇಕು. ಹಾರ್ಟ್ ಅಟ್ಯಾಕ್ ಆಗುವುದಿಲ್ಲ, ಲಕ್ಷ ಇಟ್ಕೊಳ್ರಿ ನೀವು. ದುಃಖವನ್ನು ತಡಿಬಾರ್ದು. ದುಃಖ ಬಂದಾಗ ಹತ್ತು ಬಿಡಬೇಕು. ಹೆಂಗೆ ಅಳಬೇಕು ಅಂತಂದ್ರೆ, ಮನಸ್ಸು ಸ್ವಚ್ಛ ಆಗಬೇಕು, ಎದಿ ಹಗರಾಗಬೇಕು, ಹಂಗೆ ಅಳಬೇಕು. ಮನಸ್ಸು ಸ್ವಚ್ಛ ಆಗೋ ರೀತಿ ಒಳಗೆ ಅಳಬೇಕು. ಯಾರು ಅಳ್ತಾರ ಅವರ ಮನಸ್ಸಷ್ಟೇ ಅಲ್ಲ, ಅವರ ಆತ್ಮವು ಪವಿತ್ರ ಆಗ್ತದೆ. ತಪ್ಪಿನ ಪ್ರಾಯಶ್ಚಿತ್ತದ ಕಣ್ಣೀರು ಯಾರಿಗೆ ಬರ್ತಾವ? ಪ್ರಾಯಶ್ಚಿತ್ತ, ತಪ್ಪು ಮಾಡಿದಾಗ ಪ್ರಾಯಶ್ಚಿತ್ತ ಮಾಡಿಕೊಂಡು ಯಾವ ಕಣ್ಣೀರು ತರ್ತಾನ ಅವನನ್ನು ಯಾವ ನ್ಯಾಯವೂ ಸಹಿತ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವ ಒಂದು ಬಾಹ್ಯ ಸಾಬೂನುಗಳು ಆ ಮನಸ್ಸನ್ನು ಸ್ವಚ್ಛ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಾಯಶ್ಚಿತ್ತದ ಕಣ್ಣೀರು ಮನಸ್ಸನ್ನು ತೊಳೆಯುವಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಾಧನ ಅನ್ನೋದನ್ನು ಮರಿಬಾರ್ದು. ಅವಾಗ ನಮ್ಮ ಮನಸ್ಸು ಸ್ವಚ್ಛ ಆಗ್ತದ, ಪವಿತ್ರ ಆಗ್ತದ. ತಪ್ಪಿಗೆ ಪ್ರಾಯಶ್ಚಿತ್ತದ ಕಣ್ಣೀರು, ಅವಾಗ ಆ ಕಣ್ಣೀರು ನಮ್ಮನ್ನು ಸ್ವಚ್ಛ ಮಾಡ್ತದ, ಪವಿತ್ರಗೊಳಿಸ್ತದ, ಅಗದಿ ಮನಸ್ಸನ್ನು ಹಗರಗೊಳಿಸ್ತದ ಅಂತಾರೆ ನೋಡಿ. ಎದಿ ಹಗರ ಆಗಬೇಕು, ಹತ್ತರ ಎದಿ ಹಗರ ಆಗಬೇಕು. ಆ ರೀತಿ ಒಳಗೆ ಭಾಳ ಸಂದರ್ಭದೊಳಗೆ ಅಳತಿರ್ತೀವಿ ನೋಡ್ಬೇಕು. ಗಂಡನ ಮನೆಗೆ ಹೋಗುವ ಹೊತ್ತಿನೊಳಗೆ ಆಕಿನೂ ಅಳತಿರ್ತಾರ, ಕಳ್ಸಾಕ ಬಂದವ್ರು ಅಳತಿರ್ತಾರ. ಹೌದಿಲ್ರಿ? ಮನ್ಯಾಗಿನ ಅವ್ವ ಅಪ್ಪ ಅಳತಿರ್ತಾರ. ಒಂದು ಊರಾಗ ಒಬ್ಬೊಂದು ಹುಡುಗಿ ಹೊಂಟಾಗ, ಇಲ್ಲಿ ಬಸ್ ಸ್ಟ್ಯಾಂಡ್ ಐತಲ್ರಿ, ಹಿಂಗೆ ಬಸ್ ಸ್ಟ್ಯಾಂಡ್ ಮೇಲೆ ಕಳ್ಸಾಕೆ ಬಂದಿದ್ರು. ಎಲ್ಲರೂ ಅಳಾಕತ್ತಿದ್ರು, ಹುಡುಗಿ ಅಳಾಕತ್ತಿದ್ರು, ಕಳ್ಸಾಕೆ ಬಂದವ್ರು ಎಲ್ಲರೂ ಅಳಾಕತ್ತಿದ್ರು. ಅವ್ರು ಅಳೋದು ನೋಡಿ ಕರ್ಯಾಕೆ ಬಂದಿದ್ದಲ್ರಿ ಹುಡುಗ, ಇವನು ಅಳಾಕತ್ತ.
ಒಬ್ರು ಹಿರಿಯರಂದ್ರು, ಮಳ್ಳ ಆಕಿ ಯಾಕೆ ಅಳಾಕತ್ತಾಳ, ನೀ ಎದಕ್ಕೆ ಅಳಾಕತ್ತಿ ಅಂತ ಕೇಳಿದರು. ಅವಾಗ ಒಂದ ನನಗೆ ಗೊತ್ತಿಲ್ಲ, ಎಲ್ಲರೂ ಅಳಾಕತ್ತೀರಿ, ಅದಕ್ಕೆ ಅಳಾಕತ್ತೀನಿ. ಎದರ ಸಂಬಂಧ ಅಳಾಕತ್ಯಾರ ಗೊತ್ತೈತೇನು? ಅಕ್ಕಿ ಸಂಬಂಧ ಎಲ್ಲರೂ ಅಳಾಕತ್ಯಾರ. ಅವಂದ ಇಲ್ಲೇ ಇಟ್ಟು ಮಂದಿನ ಅಳಿಸ್ಯಾಳಂದ್ರ ನಮ್ಮ ಮನ್ಯಾನ ಅವ್ರನ್ನ ಯಾರನ್ನೂ ಬಿಡೋದಿಲ್ಲಿಕ್ಕೆ ನಾವು. ಇನ್ನೊಂದು ಸಲ ಹೋದಾಗ ಎಲ್ಲರೂ ಹೊತ್ತಿನೊಳಗೆ ಒಬ್ಬ ಹುಡುಗ ಗಪ್ಪ ನಿಂತಿದ್ದತ್. ಒಬ್ರು ಕೇಳ್ರು, ದುಃಖ ಆಗವಾತೇನು? ಅವಂದ, ನೀವೆಲ್ಲರೂ ಇವತ್ತು ಒಂದು ದಿವಸ ಅಳ್ತೀರಿ, ಇಲ್ಲಿ ಎಲ್ಲರೂ ಇವತ್ತು ಒಂದೇ ದಿವಸ ಅಳ್ತೀರಿ, ನೀವು ಮುಂದೆ ನಾ ದಿವಸ ಸಾಯುತ್ತ ಕಾಳದೈತಿ. ಪುಣ್ಯಾತ್ಮ ಇವತ್ತೊಂದು ದಿವಸ ಅಳ್ತು ಮುಗಿಸ್ರಿ, ನಾ ಯಾಕೆ ಕೂಡ್ಲಿ, ಇವತ್ತು ಒಂದು ದಿವಸ ಆರಾಮಿರ್ತೀನಿ ಅಂದತ್ ನಾವು. ಆ ರೀತಿ ಒಳಗೆ ಅಳ್ತಕ್ಕಂಥದ್ದು. ಹಿಂಗೆ ಕಳ್ಸಾಕ ಬಂದವ್ರು ಎಲ್ಲರೂ ಅಳೋದು ನೋಡಿ, ಬಸ್ಸಿಗೆ ಹತ್ಸಾಕ ಬಂದಿದ್ರು, ಕಳ್ಸಾಕ ಬಂದವ್ರು ಎಲ್ಲರೂ ಅಳಾಕತ್ತದ್ ನೋಡಿ ಕಂಡಕ್ಟರ್ಗೆ ದುಃಖ ಆತ. ಬಸ್ಸಿನಾಗ ಕಂಡಕ್ಟರ್ ಅಳಾಕ ಚಾಲೋ ಮಾಡಿದ. ಕಂಡಕ್ಟರ್ ಅಳಾಕತ್ತದ ನೋಡಿ ಡ್ರೈವರ್ ಅಳಾಕತ್ತ. ಇಬ್ರು ಅಳೋದು ನೋಡಿ ಬಸ್ಸಿನಾಗ ಇದ್ದವ್ರೆಲ್ಲರೂ ಅಳಾಕತ್ರು. ಒಬ್ರು ಕೇಳ್ರತ್ತ ಕಂಡಕ್ಟರ್ಗೆ, ಯಾಕೆ ಅಳಾಕತ್ತಿ? ಎಲ್ಲರೂ ಅಳಾಕತ್ಯಾರ. ಡ್ರೈವರ್ ಯಾಕೆ ಅಳಾಕತ್ತ? ನಾನು ನೋಡಿ ಡ್ರೈವರ್ ಅಳಾಕತ್ತಾನ. ಇಬ್ಬರನ್ನು ನೋಡಿ ಇವ್ರು ಅಳಾಕತ್ಯಾರ. ಅವ್ರು ಹಿರಿಯರು ಹೇಳಿದರು, ಹೋಗಕ್ಕಿಗೆ ಎಲ್ಲಾರನ್ನೂ ಬಿಟ್ಟು ಹೊಂಟಿನಂತ ದುಃಖ ಆಕತಿ, ಆಕೆ ಅಳಲಿ. ಎಲ್ಲ ಕಳ್ಳು ಬಳಿ ಹರಿದು ಕಳ್ಸಾಕ ಅವ್ರಿಗೆ ದುಃಖ ಆಗಾಕತೈತಿ, ಅವ್ರು ಅಳಲಿ. ನೀವು ಡ್ಯೂಟಿ ಮಾಡೋದು ಬಿಟ್ಟು, ನೀವು ಬಸ್ ಹೊಡಿದು ಬಿಟ್ಟು ಟಿಕೆಟ್ ಹರಿದು ಬಿಟ್ಟು ಹತ್ಕೋತ ಕೂತಿದ್ರೆ ಮಳ್ಳ ದಗದಾಗೋದಿಲ್ಲ. ದಗದ ನೋಡ್ರಿ ಮುಂದಂದತ್ತಾವು. ಸುಮ್ಮನೆ ಅಳೋದಲ್ರಿ, ಯಾರೋ ಅಳತಾರತ್ತ ನೋಡಿ ಅಳೋದಲ್ಲ. ಯಾಕೆ ಅಳಾಕತ್ಯಾರ ಅನ್ನೋದು ತಿಳ್ಕೊಂಡು ಅಳ್ಬೇಕು. ಅದರ ಅರ್ಥ ಇಲ್ಲಿ ಮಗು ಅಳತದ. ಆ ಮಗು ಅಳತದ ಅಂತಂದರೆ ಅದು ಕೇವಲ ಸಾಂಕೇತಿಕ. ಆದರೆ ನೆನಪಿಟ್ಕೋಬೇಕು, ಬಾಲಕ ಬಸವಣ್ಣ ಅವತ್ತು ಕಣ್ಣೀರು ಹಾಕ್ತಾನೆ. ಆ ಮಗು ಕಣ್ಣೀರು ಹಾಕ್ತದ, ಅಳತದ, ಅದು ಕೇವಲ ಸಾಂಕೇತಿಕ. ಆದರೆ ಅವತ್ತು ಹತ್ತಿರ್ತಕ್ಕಂಥ ಬಸವಣ್ಣ ಜೀವನದೊಳಗ ಎಂತಹದ್ದೇ ಕಷ್ಟ ಬರಲಿ, ಎಂತಹದ್ದೇ ನೋವು ಬರಲಿ, ಎಂದೆಂದೂ ಅಳಲಿಲ್ಲ. ಅಳುವವರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡುವಂಥ ಪುಣ್ಯಾತ್ಮನಾಗಿ ಈ ನಾಡಿನೊಳಗೆ ಮೂಡಿ ಬರ್ತಾನೆ ಅಂತಂದರೆ ಅದು ಆಧ್ಯಾತ್ಮದ ಶಕ್ತಿ. ಬಸವಣ್ಣನವರಿಗಿರುವಂಥ ಒಂದು ಆತ್ಮಬಲ. ಯಾವ ವ್ಯಕ್ತಿಗೆ ಆತ್ಮಬಲ ಇರ್ತದೆ ಅವನನ್ನು ಯಾವ ಬಲನೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೆನ್ಪಿಟ್ಕೋಬೇಕು. ಎಲ್ಲಕ್ಕಿಂತಲೂ ಮುಖ್ಯ, ಏನು ಕಳ್ಕೊಂಡ್ರೂ ಚಿಂತಿಲ್ಲ. ಹೊಲ ಹೋದ್ರೆ ಹೋಗಲಿ, ಮನೆ ಹೋದ್ರೆ ಹೋಗಲಿ, ಏನು ಹೋದ್ರೂ ಚಿಂತಿಲ್ಲ. ಯಾವಾಗಲೂ ಆತ್ಮವಿಶ್ವಾಸವನ್ನು ಕಳ್ಕೋಬಾರ್ದು. ಕೆಲವು ಮಂದಿ ನೋಡ್ಬೇಕು ನೀವು, ಮೊನ್ನೆ ನಾ ಒಬ್ಬನ ಕೇಳಿ ಆರಾಮದೇನಪ್ಪ ಅಂತ ಕೇಳಿ, ಹ್ಞೂನ್ರಿ ಅಂತಂದವು. ಯಾಕೋ ಮಾರಿ ಸಪ್ಪಗೆ ಮಾಡಿದ್ದ. ಯಾಕೆ ಆರಾಮಿಲ್ಲೇನೋ? ಐತ್ರಿ, ಏನಾಗ್ಯದ? ಗೊಂಜಾಳಕ್ಕೆ ರೋಗ ಬಿದ್ದತ್ರಿ ಅಂದವು. ಅದಕ್ಕೆ ರೋಗ ಬಿದ್ದರೆ ನಿನಗ್ಯಾಕೆ ರೋಗ ಆಗೈತು ಅನ್ಯಾಣ? ರೋಗ ಬೀಳ್ತದ, ಬೆಳೆ ಒಂದು ಸಲ ಹೋಗ್ಬೋದು. ಆದರೆ ನೆನಪಿಟ್ಕೋಬೇಕು, ಇನ್ನು ಉಳಿಕಿದವರಿಗೆ ಕಷ್ಟ ಆದರೆ ಯಾರೂ ಬದುಕಲ್ಲ. ನೆನಪಿಟ್ಕೊಳ್ರಿ ನೀವು. ಇವತ್ತ ರೈತ ಪ್ರತಿ ವರ್ಷ ಕಷ್ಟಕ್ಕೀಡಾಗ್ತಾನ. ಮಹಾಪೂರ, ಬರ, ರೋಗ 108 ಪ್ರತಿ ವರ್ಷ ಬೆಳೆಯೊಳಗೆ ನಷ್ಟ ಆಗ್ತದ. ಪ್ರತಿ ವರ್ಷ ಕಷ್ಟವನ್ನು ಎದುರಿಸ್ತಾನೆ ರೈತ. ಆದರೆ ವ್ಯಾಪಾರಸ್ಥ ಜೀವನದೊಳಗೆ ಒಂದು ಸಲ ಕಷ್ಟ ಬತ್ತಂದ್ರೆ ಉಳಿಯಂಗಿಲ್ಲ. ಮತ್ತೊಬ್ಬ ವ್ಯಕ್ತಿ ತನ್ನ ವೃತ್ತಿಯೊಳಗೆ ಕಷ್ಟ ಬಂದರೆ ಉಳಿಯಂಗಿಲ್ಲ. ಎಷ್ಟೇ ಕಷ್ಟ ಬಂದರೂ ಆತ್ಮವಿಶ್ವಾಸದಿಂದ ನೇಗಿಲಕ್ಕೆ ಕೈ ಹಚ್ಚತಕ್ಕಂಥ ಒಂದೇ ಒಂದು ಜೀವ ಇದ್ರೆ ನನ್ನ ನಾಡಿನ ಹೆಮ್ಮೆಯ ರೈತ ಅನ್ನತಕ್ಕಂಥದ್ದು ನಾವು ಅಭಿಮಾನ ಪಡುವಂಥದ್ದು. ಆದರೂ ಸಹಿತ ಇವತ್ತ ಕೆಲವು ರೈತರು ಆತ್ಮಹತ್ಯೆಯಂಥ ಹಾದಿಯನ್ನು ಹಿಡಿತಕ್ಕಂಥ ಕೆಲಸ ನನ್ನ ಕಾಣ್ತೀವಿ. ನಾನು ಈ ನಾಡಿನ ರೈತರಿಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ತೇನೆ, ಇದು ಬಸವಣ್ಣನ ನಾಡು, ಇದು ದಾಸೋಹದ ನಾಡು, ಇದು ಪುಣ್ಯದ ನಾಡು. ಏನು ಬೇಕಾದ ಕಷ್ಟ ಬರಲಿ, ಏನು ಬೇಕಾದ ನೋವುಗಳು ಬರಲಿ, ಸಾಲಕ್ಕೆ ಹೆದರಬೇಡ್ರಿ. ಸಾಲ ಆಗ್ಯದ ಅಂಥೇಳಿ ಭಾಳ ರೈತರು ಸಾಯೋದನ್ನು ಕಾಣ್ತೀವಿ ನಾವು. ಸಾಲಕ್ಕೆ ಹೆದರಬೇಡ್ರಿ, ಎದಕ್ಕೂ ಹೆದರಬೇಡ್ರಿ. ಇವತ್ತ ಸಂಘಟನೆಗಳು, ಇವತ್ತ ಇಲ್ಲಿ ನಾಡಿನ ಮಠಗಳು ಹಿಂಗೆ ಕೆಲಸ ಮಾಡಬೇಕಲ್ಲ. ಕಷ್ಟದೊಳಗೆ ಇರತಕ್ಕಂಥ ರೈತ ಸತ್ತ ಮೇಲೆ ಅವನನ್ನು ಮಾತಾಡಿಸೋದು ಬೇಡ. ರೈತ ಜೀವಂತ ಇರುವಾಗ ಆ ರೈತನ ಕಷ್ಟವನ್ನು ಕೇಳುವಂಥ ಮನಸ್ಸನ್ನು ಸರ್ಕಾರಗಳು, ಸ್ವಾಮಿಗಳು, ನಾಡಿನ ಎಲ್ಲರೂ ಮಾಡಬೇಕು, ಮಾಡಲಿ ಅಂತ ನನ್ನ ಆಶಯ. ಅದು ನನ್ನ ಜನ ನೋವಿನೊಳಗಿರುವಾಗ,
ನನ್ನ ರೈತರು ಕಣ್ಣೀರೊಳಗೆ ಕೈ ತೊಳಿತಿರುವಾಗ ನಾವು ಸಂಭ್ರಮ ಪಡುವಂಥ ಗಳಿಗೆ ಅಲ್ಲ. ಆ ಕಾರಣಕ್ಕೆ ರೈತರಿಗಾಗಿ, ರೈತನ ಕಷ್ಟಕ್ಕಾಗಿ ನಾವು ಸ್ಪಂದಿಸಬೇಕಾದಂಥದ್ದು. ರೈತರಿಗಾಗಿ ಪ್ರತಿಯೊಬ್ಬರು ರೈತರೇ, ಎಲ್ಲರೂ ಹೇಳ್ಕೊತಾರೆ ನಾನು ರೈತನ ಮಗ ಅಂಥೇಳಿ. ರೈತನ ಮಗ ಅಂತ ಹೇಳ್ಕೊಂಡು ಬರ್ತಕ್ಕಂಥವರು ಮುಂದೆ ಬಂದ ಮೇಲೆ ನಾನು ರೈತನ ಮಗನಾಗಿ ಕಷ್ಟವನ್ನು ಅನುಭವಿಸಿ ಬಂದಿದ್ದೇನೆ, ರೈತನ ಕಷ್ಟಕ್ಕೆ ನಾನು ಕೈ ಆಗಬೇಕು, ರೈತನ ಕಷ್ಟಕ್ಕೆ ಆಸರೆ ಆಗಬೇಕು ಅನ್ನುವಂಥ ಭಾವ ನಮಗೆ ಯಾಕೆ ಬರಬಾರ್ದು? ಆ ಕಾರಣಕ್ಕೆ ರೈತರಿಗಾಗಿ ಮಿಡಿಯುವಂಥದ್ದು. ಮತ್ತೆ ನಾನು ಈ ನಾಡಿನ ರೈತ ಸಮುದಾಯಕ್ಕೆ ಒಂದು ಮನವಿಯನ್ನು ಮಾಡ್ತೀನಿ. ಏನೂ ಕಷ್ಟ ಬರಲಿ, ಏನೂ ನೋವು ಬರಲಿ, ಸಂಬಂಧಪಟ್ಟವ್ರಿಗೆ ಹೇಳ್ಕೊಡ್ರಿ. ಸಂಬಂಧಪಟ್ಟವ್ರು ಕೇಳಲಿಲ್ಲ ಅಂತಂತಂದರೆ ನಾಡಿನ ಮಠಾಧಿಪತಿಗಳ ಗಮನಕ್ಕೆ ತರ್ರಿ. ಅಷ್ಟಕ್ಕೂ ಸರ್ಕಾರದ ಗಮನಕ್ಕೆ ತರೋಣ. ಒಂದು ನೆನಪಿಟ್ಕೋಬೇಕು, ಈ ನಾಡಿನ ರೈತ ಸಮುದಾಯ ನಮ್ಮ ಹಿಂದೆ ಯಾರೂ ಇಲ್ಲ ಅಂತ ಭಯ ಪಟ್ಕೋಬೇಡ್ರಿ. ನಮ್ಮ ನಾಡಿನ ಎಷ್ಟು ಜನ ಕಾವಿಧಾರಿ ಮಠಾಧಿಪತಿಗಳಿದ್ದಾರೆ, ಅವರೆಲ್ಲರೂ ರೈತರ ಬೆನ್ನೆಲುಬಾಗಿ ನಿಲ್ಲೋದಕ್ಕೆ ನಾವು ಸಜ್ಜದೀವಿ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇರಬೇಕು. ರೈತ ಹೋದರೆ, ರೈತ ಇಲ್ಲ ಅಂತಂದ್ರೆ ಇಲ್ಲೇನದ ಮಣ್ಣು ಏನದೆ? ಏನೂ ಇಲ್ಲ. ರೈತ ಇಲ್ಲ ಅಂದರೆ ಜಗತ್ತೇ ಇಲ್ಲ ಅನ್ನೋ ರೀತಿಯೊಳಗ ಎಲ್ಲರಿಗೂ ನಮಗೆ ಅರಿವಿರಬೇಕಾಗ್ತದ. ಆ ಕಾರಣಕ್ಕೆ ಇಲ್ಲಿ ಕಷ್ಟದೊಳಗ ಕಣ್ಣೀರು ಹಾಕುವವರಿಗಾಗಿ ನಾವು ಮರಗತಕ್ಕಂಥದ್ದು. ಎಂಥ ಪ್ರವೃತ್ತಿ ನಮ್ಮದಿರಬೇಕು ಅಂತಂದ್ರೆ ಬಿದ್ದವರನ್ನ ನೋಡಿ ಕೈ ತಟ್ಟಿ ಚಪ್ಪಾಳೆ ತಟ್ಟಿ ನಕ್ಕು ಖುಷಿ ಪಡುವಂಥದ್ದಲ್ಲ. ಬಿದ್ದವರನ್ನ ಕೈ ಹಿಡಿದು ಎತ್ತಿ ಅವರಿಗೆ ಆಸರೆಯಾಗಿ, ಅವರಿಗೆ ಅನುಕೂಲಕರವಾಗಿ, ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಉದಾರ ಮನಸ್ಸಿನವರು ನಾವು ಆಗಬೇಕು. ಇನ್ನೊಬ್ಬರ ಕಷ್ಟವನ್ನು ನೋಡಿ ನಾವು ಖುಷಿ ಪಡೋದು ಬೇಡ, ಇನ್ನೊಬ್ಬರ ನೋವನ್ನು ನೋಡಿ ನಾವು ದುಃಖ ಪಡೋದು ಬೇಡ. ಅವರ ನೋವಿಗಾಗಿ, ಅವರ ಕಷ್ಟಕ್ಕಾಗಿ ನಾವೆಲ್ಲರೂ ಮಿಡಿತಕ್ಕಂಥದ್ದು, ಅವರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು. ಆ ರೀತಿಯೊಳಗೆ ಇರಲಿ. ಇಲ್ಲಿ ತಾಯಿ ಮಕ್ಕಳ ಸಂಬಂಧ ಹೆಂಗಂತಂದರೆ ಇದು ಕರುಳ ಬಳ್ಳಿಯ ಸಂಬಂಧ. ನೋಡ್ರಿ, ತಾಯಿ ಮಕ್ಕಳ ಸಂಬಂಧ ಅಂದರೆ ತಂದೆ ತಾಯಿ ಮಕ್ಕಳ ಸಂಬಂಧ ಕರುಳ ಬಳ್ಳಿಯ ಸಂಬಂಧ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಏನೇ ಕಷ್ಟ ಆಗಲಿ, ಏನೇ ದುಃಖ ಆಗಲಿ, ಏನೇ ನೋವಾಗಲಿ, ಅವಾಗ ನಮ್ಮ ಬಾಯಿಂದ ಬರುವಂಥ ಶಬ್ದ ಏನು? ನಮಗೇನಾದರೂ ಹೋಗುವಾಗ, ಓಡುವಾಗ ನಾವು ಜಾರಿ ಬಿದ್ದಿವಿ ಅಂತಂದ್ರೆ ನಮ್ಮ ಬಾಯಿಲೆ ಬರೋ ಮೊದಲ ಶಬ್ದ ಏನು? ಅವ್ವ ಅಂತ. ಯಾಕೆ? ಮಗುವಿಗೂ ತಾಯಿಗೂ ಕರುಳ ಬಳ್ಳಿಯ ಸಂಬಂಧ ಅಂಥ ಬಾಂಧವ್ಯವನ್ನ, ಅಂಥ ಪ್ರೀತಿಯನ್ನು ಹೆಣದಿರ್ತದ. ಆ ಹಿನ್ನೆಲೆಯೊಳಗ ಇಲ್ಲಿ ಆ ತಾಯಿ ಮಗುವಿನ, ತಾಯಿಗಾಗಿ ಮಗ, ಮಗುವಿಗಾಗಿ ತಾಯಿ ಒಬ್ಬರಿಗೊಬ್ಬರು ತ್ಯಾಗ ಮಾಡುವಂಥ ಸಂದರ್ಭಗಳು ಬರ್ತಾವ. ಶರಣರು ನಮಗೆ ಭರವಸೆಯನ್ನು ತುಂಬುತ್ತಾರೆ ತಮ್ಮ ವಚನಗಳೊಳಗೆ. ಯಾವ ರೀತಿಯೊಳಗೆ ಭರವಸೆ? ಶರಣರ ವಿಚಾರಗಳು, ವಚನಗಳು ಯಾವ ರೀತಿಯೊಳಗೆ ನಮಗೆ ಭರವಸೆ ಆಗ್ತದ? ಪ್ರತಿಯೊಂದು ವಚನವೂ ಅತ್ಯಮೂಲ್ಯ. ಮಕ್ಕಳನ್ನು ಸಮಾಧಾನಿಸೋದು, ಮಕ್ಕಳನ್ನು ಸಾಂತ್ವನ ಮಾಡೋದು, ಅದು ತಾಯಿಗೆ ಒಲಿದು ಬಂದ ವಿದ್ಯೆ. ಅದು ಸಹಜವಾಗಿ ಬಂದದ್ದು. ನೋಡ್ರಿ, ಸಾಮಾನ್ಯವಾಗಿರ್ತಕ್ಕಂಥದ್ದೆಲ್ಲ. ಉಳಿದದ್ದು ಭಾಳ ದೊಡ್ಡ ದೊಡ್ಡ ಕೆಲಸ ಮಾಡ್ಬೋದು. ಹುಡುಗರನ್ನ ಸಮಾಧಾನ ಮಾಡೋದೇ ಒಂದು ಭಾಳ ತೊಡಕಿನ ಕೆಲಸ. ಮನೆಯೊಳಗೆ ಒಳ್ಳೆಯ ಕೆಲಸ ಇರಬೇಕು, ನಳದಾಗ ನೀರು ಬಂದಿರಬೇಕು, ಅವಾಗ ಹುಡುಗರು ಕಾಡಕ್ಕೆ ಚಾಲೂ ಮಾಡ್ತಾವ. ಅವಾಗ ಏನಂತಾರ್ರಿ, ಹುಡುಗರಿಗೆ ಬೇಯಂಗಿಲ್ಲ, ಇವಂದು ಈಗ ನೀರು ಬಿಡೋದು ಅಂದ್ರೆ ಇವ್ರ ಮನ್ಯಾಗಿಂದ ಹುಡುಗರು ನೋಡಿ ಅವ್ನು ಹೋಗಿ ಬಿಡ್ಬೇಕ್ರಿ ನೀರು. ತಮ್ಮ ಮಕ್ಕಳಿಗೆ ಏನು ಅನ್ನಂಗಿಲ್ಲ, ಬರೆದವ್ರಿಗೆ ಅನ್ನೋದು. ಅದೇ ತಾಯಿಯ ವೈಶಿಷ್ಟ್ಯ. ಹಂಗ ಇಲ್ಲಿ ಮಗುವಿನನ್ನು ಸಮಾಧಾನಪಡಿಸೋದು, ಮಗುವಿನ ಪ್ರತಿ ಹಂತದೊಳಗೆ ಮಗುವಿನ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು, ಅದು ತಾಯಿಗೆ ಒಲಿದು ಬಂದಂಥದ್ದು, ಸಹಜವಾಗಿ ಸಿದ್ಧಿಸಿರ್ತಕ್ಕಂಥದ್ದು. ಅದನ್ನೇನು ಎಲ್ಲಿ ಯಾವ ಕಾಲೇಜಿನಾಗ ಎಲ್ಲಿ ಟ್ರೈನಿಂಗ್ ಕಾಲೇಜ್ ಅದಾವನ್ರಿ? ಈ ಉಳ್ಕಿದ ಕೆಲ ಕಾಲೇಜ್ಗಳು ಟ್ರೈನಿಂಗ್ ಕಾಲೇಜು ಎಲ್ಲ ಅದಾವ. ಮಕ್ಕಳನ್ನ ಯಾವ ರೀತಿಯೊಳಗೆ ಆರೈಕೆ ಮಾಡಬೇಕು ಅನ್ನೋ ಟ್ರೈನಿಂಗ್ ಕಾಲೇಜ್ ಅದಾವ್ರಿ? ಏನಿಲ್ಲ. ನಮ್ಮ ಆ ವಿಷಯದೊಳಗೆ ಟ್ರೈನಿಂಗ್ ಕಾಲೇಜ್ ಬೇಕಾಗಿಲ್ಲ. ನಮ್ಮ ತಾಯಿಗಳು ಎಷ್ಟು ಎಕ್ಸ್ಪರ್ಟ್ ಅಂತಂದ್ರೆ ಅಲ್ಲಿ ಯಾರೇ ಡಾಕ್ಟ್ರೇಟ್ ಮಾಡಿದವ್ರು ಇದ್ರಂತಂದ್ರೆ ಅವರಿಗೆ ಪಾಠ ಹೇಳುವಂಗೆ ಡಾಕ್ಟ್ರು ಇವರಾಗಿರ್ತಾರೆ. ಅದ್ರಾಗ ಅಷ್ಟು ಶಾಣ್ಯಾರು. ಯಾಕೆ? ಮಕ್ಕಳನ್ನು ಆಡಿಸೋದು, ಸಮಾಧಾನ ಪಡಿಸೋದು ಬೇಕಾದಷ್ಟು ಇದಿರಲಿ. ಅವ್ರ ಕೈಯೊಳಗೆ ಮಕ್ಕಳು ಆಗಿಂದಾಗ ಸಮಾಧಾನ ಆಗ್ತಾವೆ. ಒಂದು ಮಾತು ಭಾಳ ಪ್ರಚಲಿತ ಐತಿ,
ಅದ ಗಂಡು ಮಕ್ಳ ಕೈಯಾಗ ಕೊಡ್ರಿ ನೀವು ಹುಡುಗರನ್ನ ಸಮಾಧಾನ ಮಾಡಂತೇಳಿ ಹೆಂಗೆ ಮಾಡ್ತಾರೆ? ಸುಮ್ಮಿರ್ತಿ ಏನು ಮಾಡ್ತಾವ? ಹಡಿದ್ರು ನೋಡಿ ಗಪ್ಪಾಕ ಗಪ್ಪಕ್ಕವ ಹಿಂಗೆ ಬಾಯ್ ಮಾಡ್ರಿ ಗಪ್ಪಕ್ಕವು ಆಗೋದಿಲ್ಲ. ಅದಕ್ಕೆ ಒಂದು ಗಾದಿ ಮಾತು ಬಹಳ ಪ್ರಚಲಿತ ಅದ, ಏನೋ ಗಂಡು ಮಕ್ಳ ಕೈಯಾಗ ಕೂಸು ನಿಲ್ಲಂಗಿಲ್ಲತ್ತ, ಹೆಣ್ಮಕ್ಳ ಬಾಯಾಗ ಮಾತು ನಿಲ್ಲಂಗಿಲ್ಲತ್ತ. ನಾ ಏನು ಅನ್ನಂಗಿಲ್ರಿ, ಪ್ರಚಲಿತ ಅದು. ಹಾಗೇನೆ ಇಲ್ಲಿ ಮಗುವನ್ನ ಸಂಭಾಳಿಸ್ತಕ್ಕಂಥದ್ದು ಬಾಲಕ ಬಸವಣ್ಣ ಯಾವ ರೀತಿಯೊಳಗ ಆಧ್ಯಾತ್ಮದ ಶಿಶುವಾಗಿ ಧರ್ಮದ ಕಾರಣಿಕ ಪುರುಷನಾಗಿ ಆ ಮಗು ಕೇವಲ ಸಾಮಾನ್ಯ ಮಗು ಅಲ್ಲ, ಕಾರಣಿಕ ಪುರುಷ. ಕಾರಣಿಕ ಮಗು ಎಷ್ಟು ಅದ್ಭುತವಾಗಿ ಬೆಳೀತದೆ ಅಂತಂದರೆ ಅದು ಆ ಮನೆಯನ್ನಲ್ಲಷ್ಟೇ ಅಲ್ಲ, ಆ ಊರನ್ನಷ್ಟೇ ಅಲ್ಲ, ಇಡೀ ನಾಡಿನ ತುಂಬ ಆ ಮಗುವಿನ ಕೀರ್ತಿ, ಮಗುವಿನ ವ್ಯಕ್ತಿತ್ವ ಎಲ್ಲರೂ ಮೆಚ್ಚಿಕೊಂಡಾಡ್ತಾರೆ. ಆ ರೀತಿಯೊಳಗ ಆ ಮಗುವಿನ ಆಕರ್ಷಣೆ ಒಂದು ಭಾಳ ವಿಶೇಷವಾಗಿ ಕಂಡು ಬರ್ತದ. ಆ ತಾಯಿ ಮಗುವನ್ನು, ತಂದೆ ತಾಯಿಗಳು ಮಗುವನ್ನು ಎಷ್ಟು ಅಚ್ಚುಕಟ್ಟಾಗಿ ಜೋಪಾನ ಮಾಡ್ತಾರೆ ಅಂತಂದರೆ, ಮಗುವನ್ನು ಕೇವಲ ಮುದ್ದು ಮಾಡೋದಷ್ಟೇ ಅಲ್ಲ, ಮಗುವಿಗೆ ಸಂಸ್ಕಾರದ ಮದ್ದನ್ನು ಅರಿಬೇಕು. ಮುದ್ದು ಮಾಡುವುದರ ಜೊತೆಗೆ ಸಂಸ್ಕಾರದ ಮದ್ದನ್ನು ಯಾರು ಅರಿತಾರೆ ಆ ತಂದೆ ತಾಯಿಗಳು ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ತಾರೆ. ಕೆಲವು ಮಂದಿ ಬರೀ ಮಕ್ಕಳನ್ನು ಮುದ್ದು ಮಾಡೋದಷ್ಟೇ ಕಲಿತಾರೆ, ಹಂಗೆ ಮಾಡಬಾರ್ದು. ಮಕ್ಕಳನ್ನು ಮುದ್ದು ಮಾಡಬೇಕು, ಮಕ್ಕಳನ್ನು ಚೆನ್ನಾಗಿ ಸಂಸ್ಕಾರ ಕೊಟ್ಟು ಬೆಳೆಸಬೇಕು. ಸಂಸ್ಕಾರವನ್ನು ನೀಡಿ ಅವರನ್ನು ಮುನ್ನಡೆಸ್ತಕ್ಕಂಥ ಕೆಲಸದಾಗ ಅಲ್ಲಿ ವಿಶೇಷತೆ ಇರ್ತದೆ. ಒಬ್ಬ ಸಂಸ್ಕೃತಕಾರ ಕವಿ ಭಾಳ ಚಂದ ಹೇಳ್ತಾನೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್. ಮಗುವನ್ನು ಹೆಂಗೆ ಬೆಳೆಸಬೇಕು? ಸಂಸ್ಕೃತ ಕವಿ ಹೇಳ್ತಾನೆ, ಲಾಲಯೇತ್ ಪಂಚವರ್ಷಾಣಿ, 5 ವರ್ಷದ ತನಕ ಮಕ್ಕಳನ್ನು ಬರೇ ಬೆಳೆಸೋದ ಮಾಡ್ಬೇಕು. ಚಂದ ಉಣಿಸೋದು, ತಿನ್ನಿಸೋದು, ಆಡಿಸೋದು, ಹಿಂಗೆ ಬೆಳಿಬೇಕು. ಈಗ ಹಂಗಿಲ್ರಿ, LKG UKG ಮುಗೀತು. ಅವು ಇನ್ನೂ ಈಟೀಟ್ರ ಇರ್ತಾವು, ಪಪ್ಪ ಮಮ್ಮಿ ಚಾಲೋಣ, ಅವಕ್ಕೇನು ಅನ್ನಕ್ಕೆ ಬರ್ತೀರಿ, ಸುಮ್ಮನೆ ಆಡ್ತಿರ್ತಾವ. ಚಂದ ಅವತ್ರ ಕೂಡ ಆಡ್ಕೋತಿದ್ರಿ ಅಂದರೆ ನೀವು ನೆಮ್ಮದಿಯಿಂದ ಇರ್ತೀರಿ. ನೋಡ್ರಿ, ಒಬ್ಬ ವಿಜ್ಞಾನಿ ಮಕ್ಕಳ ತಜ್ಞ ಹೇಳ್ತಾನೆ, ವಿಶ್ವದೊಳಗ 5 ವರ್ಷ ಆಗುವವರೆಗೂ ಮಕ್ಕಳಿಗೆ ಏನನ್ನೂ ಕಲಿಸಬಾರ್ದು, ಅವರ ನೆನಪಿನ ಶಕ್ತಿಯ ಮೇಲೆ ಅಗಾಧವಾದಂಥ ಹೊಡೆತ ಬೀಳ್ತದಂತಕ್ಕಂಥ ಮಾತು ಹೇಳ್ತಾರೆ. ನೀವು LKG UKG ಅಂತೀಕೊಂಡು ಹೇಳಿ 3.5-4 ವರ್ಷಕ್ಕೆ ಮಕ್ಕಳನ್ನು ಶಾಲೆಯೊಳಗೆ ಕುಂಡ್ರಿಸಿ ಅವಕ್ಕೆ ಚಿತ್ರಹಿಂಸೆ, ಅಲ್ಲೇ ಜೇಲ್ ಶುರುವಾತವಕ್ಕೆ. ಅವಕ್ಕೆಲ್ಲಿ ಬೇಲ್ ಸಿಗಬೇಕ್ರಿ ಇನ್ನು ಮುಂದೆ? ಹುಟ್ಟಿದ ಕೂಡಲೇ ಜೇಲ ಬೇಲ ಇಲ್ಲ ಅವಕ್ಕೆ, ಅಂಥ ಪರಿಸ್ಥಿತಿ. ಆದರೆ ಆ ಮಕ್ಕಳಿಗೆ ಅವಾಗನೇ ನಾವು ಅಕ್ಷರಗಳನ್ನು ತುರುಕೋ ಕೆಲಸ ಮಾಡಿದೀವಿ ಅಂತಂದ್ರೆ ಮಕ್ಕಳು ಎಲ್ಲಿ ಬೆಳಿಬೇಕು ಅಂತಂದ್ರೆ ಅವ್ವ ಅಪ್ಪ, ಅಕ್ಕ ತಮ್ಮ, ಆ ಅಜ್ಜ ಅಜ್ಜಿ ಅವರು ಕೂಡ ಮಕ್ಕಳು ಬೆಳೆದು ಅಂತಂದ್ರೆ 5 ವರ್ಷದವರೆಗೆ ಚೆಂದ ಆಗಿ ಮಕ್ಕಳನ್ನು ಬೆಳೆಸಬೇಕಂತ ಹೇಳ್ತಾರೆ. ಬರೀ ಇದು ಸಂಸ್ಕೃತದ ನುಡಿಯಲ್ಲ, ಮಕ್ಕಳ ತಜ್ಞರನ್ನು ಕೇಳ್ರಿ. ನೀವು ನಾನು ಹೇಳ್ತೀನಂತ ಹ್ಞೂ ಅನ್ಬೇಡ್ರಿ, ಮಕ್ಕಳ ತಜ್ಞರನ್ನು ಕೇಳ್ರಿ, ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದ. 5 ವರ್ಷ ಆದ ಮೇಲೆ ದಶವರ್ಷಾಣಿ ತಾಡಯೇತ್, 5 ವರ್ಷ ಆದಮೇಲೆ ಅವರಿಗೆ ಕಲಿಸ್ಕೋತ ಬಡ್ಕೋತ ಬುದ್ಧಿ ಹೇಳ್ಕೋತ 10 ವರ್ಷ ತನಕ ಬಡ್ಯಾಕ ಅಡ್ಡಿ ಇಲ್ಲ, 12 ವರ್ಷದ ತನಕ ಸ್ವಲ್ಪ ಬೆದರಿಸೋದು. ಮುಂದೆ 16 ವರ್ಷ ಆದಮೇಲೆ ಕೈ ಎತ್ತಿಗಿತ್ತೀರಿ, 16 ವರ್ಷ ಆದಮೇಲೆ ಕೈ ಎತ್ತೀರಿ, ಮತ್ತು ನನ್ನ ಮುಂದೆ ಬಂದು ಹತ್ತೀರಿ. ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರ ಮಿತ್ರ ವದಾಚರೇತ್. ಮಕ್ಕಳು ಕೂಡ 16 ವರ್ಷ ಆದ್ಮೇಲೆ ಹೆಂಗೆ ಮಾತಾಡ್ಬೇಕಂದ್ರೆ ಗೆಳೆಯರು ಕೂಡ ಮಾತಾಡ್ದಂಗೆ, ನೋಡಪ್ಪ ಹಿಂಗಾದ್ರೆ ಚಲೋ ಆಕತ್, ಮತ್ತೆ ನಿನಗೆ ಹೆಂಗೆ ಅನಿಸ್ತತಿ ಹಿಂಗೆ ಹೇಳ್ಬೇಕು. ಮತ್ತು ಹೇಳ್ತೈತಿಲ್ಲ ನಿನಗೆ, ಅವೇನೂ ಅನ್ನಂಗಿಲ್ಲ, ಒಮ್ಮೆ ಹೊಳ್ಳಿ ನೋಡ್ತಾನೆ ಅಂದ ಅಟ್ರ ಮೇಲೆ ತಿಳ್ಕೊಂಡು ಗಪ್ಪಾದಿ ಪಾಡ ಇರೋದಿದ್ರೆ ನಿಂದೇನು ಬಾಳೆ ಪಾಡಾಗೋದಿಲ್ಲ ಏನ್ರಿ, ಅದಷ್ಟು ಸೂಕ್ಷ್ಮ ಇರ್ತೈತಿ. ಹಂಗೆ ನೋಡ್ತಾನ. ಮತ್ತೊಂದು ಸಲ ಅವ್ರು ಅವಿಗೆ ಹೇಳ್ತಾನ, ನೋಡುವ ನಿನ್ನ ಗಂಡಗೆ ತಾಕಿತ್ ಮಾಡ, ಹಿಂಗೆ ಹೇಳ್ತಾರ್ರಿ ಅವ್ರು. ಅಪ್ಪಗೆ ಅನ್ನೋದಿಲ್ಲ, ನಿನ್ನ ಗಂಡಗೆ ತಾಕಿತ್ ಮಾಡ, ಅಟ್ಟ ತಿಳ್ಕೊಂಡು ಸುಮ್ಮಿದ್ದ ಪಾಡ. ಅವಾಗ ಇವ್ರು ಹೇಳ್ತಾರೆ, ಸುಮ್ಮಿರ್ರಿ, ಇನ್ನು ಹುಡುಗರ ಕಡೆಯಿಂದ ಅನಿಸ್ಕೊಂಡು ಬಡಿಸ್ಕೊಂಡು ಚಂದ ಅನ್ನಿಸ್ತದೆ ನಿನಗೆ, ಇಲ್ಲಿ ತನಕ ನಾನ ಬೇದೇನು ಸಾಕಾಗೈತಿ ಇಲ್ಲಿ ನಿನಗೆ. ಅದನ್ನೊಂದು ಕೂಡಿಸ್ತಾರೆ ಅದ್ರ ಕೂಡ. ಇವೆಲ್ಲ ಬೇಕಾ? ಅದಕ್ಕೆ ಮಕ್ಕಳನ್ನು ಬೆಳೆಸೋದು ಒಂದು ಕಲೆ,
ಮಕ್ಕಳನ್ನು ಆಡಿಸೋದು ಒಂದು ಕಲೆ, ಮಕ್ಕಳಿಗೆ ಸಂಸ್ಕಾರವನ್ನು ನೀಡೋದು ಒಂದು ಕಲೆ. ಮಕ್ಕಳಿಗೆ ಕಲಿಸೀವಂಥೇಳಿ ಅನಿಸಿರಬಾರ್ದು, ಮಕ್ಕಳು ನಾವು ಕಲಿಯಾಕತ್ತೀವಂತ ತಿಳಿದಿರಬಾರ್ದು. 5 ವರ್ಷದೊಳಗೆ ನೋಡ್ರಿ, ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರ ಧನ್ಯರು ಅಂಥೇಳಿ ಕನ್ನಡದ ಕವಿ ಹೇಳ್ತಾನೆ. ಎಂದು ಕಲಿಯೋದು ನಾವು? ಎಂದು ಕಲಿಯೋದು? ಜನನಿ ತಾಯಿಯೇ ಮೊದಲ ಗುರು. ಅದಕ್ಕೇನು ಹೇಳ್ತಾರೆ? ಮಾತೃ ದೇವೋಭವ ಅಂತ ಹೇಳಿದರು, ಪಿತೃ ದೇವೋಭವ ಅಂತ ಹೇಳಿದರು, ಆಚಾರ್ಯ ದೇವೋಭವ ಅಂತ ಹೇಳಿದರು. ಮೊದಲಿಗೆ ಯಾರು ದೇವರು? ತಾಯಿ ದೇವರಂತ ಹೇಳಿದ್ರೆ ಹೊರತು ಗುರುಗಳು ಜಗದ್ಗುರುಗಳು ದೇವರಂತ ಹೇಳಿಲ್ಲ, ತಾಯಿ ದೇವರಂತ ಹೇಳಿದ್ರು. ಯಾಕ? ನಿಜವಾದ ಗುರು ಜನನಿ ತಾನೇ ಮೊದಲ ಗುರುವು, ತಾಯಿನೇ ನಮಗೆ ಮೊದಲ ಗುರು. ತಾಯಿ ಏನು ಸಂಸ್ಕಾರದ ಅಕ್ಷರವನ್ನು ಕಲಿಸ್ತಾಳೆ ಆಕೆ ನಿಜವಾದ ಗುರು. ಯಾರು ತಾಯಿಯ ಹತ್ತಿರ ಪಾಠವನ್ನು ಕಲಿತಾರೆ, ಯಾರು ತಾಯಿಯಿಂದ ಸಂಸ್ಕಾರದ ದೀಕ್ಷೆಯನ್ನು ಪಡಿತಾರೆ, ನಾನು ನಿಮಗೊಂದು ಭರವಸೆ ಕೊಡ್ತೀನಿ, ಯಾವ ಮಕ್ಕಳು ತಾಯಿಯ ಪ್ರೀತಿಯನ್ನು ಮನಸ್ಸನ್ನು ಗೆದಿತಾರೆ ಆ ಮಗ ಇಡೀ ವಿಶ್ವವನ್ನೇ ಗೆದಿತಾನೆ ಅನ್ನೋದ್ರೊಳಗೆ 2 ಮಾತಿಲ್ಲ. ಗೆದಿಬೇಕು, ಅಲ್ಲಿ ಗೆದಿಬೇಕು. ಮೊದಲು ಮನೆ ಗೆದ್ದು ಮಾರು ಗೆಲ್ಲು. ಒಮ್ಮಿಗೆ ಹೊರಗೆ ಹೋಗಿ ನಿಂದಿರ್ತಾನೆ ಓಣ್ಯಾಗ, ಯಾಕರೋ ಮೊದಲು ನಿಮ್ಮ ಮನ್ಯಾಗ ಹೇಳೋತ್ತಾರ ಅವ್ರು, ಹೊರಗೆ ಹೋಗಿ ಬಾಯಿ ಮಾಡ್ರೆ ನಡೆಯಂಗಿಲ್ಲ. ಅದಕ್ಕೊಬ್ಬೊಬ್ರು ಹೇಳ್ತಾರೆ, 1000 ಕುದುರೆಯ ಸರದಾರ ಮನೆಯಲ್ಲಿ ಮಡದಿಗೆ ಬ್ಯಾಡ್ರಿ ಎಲ್ಲಾನು ಅನ್ನೋದು ಬಾಯಿ ಬೀಚಿ ಚಂದ ಇರಂಗಿಲ್ಲ ಏನ್ರಿ. ಆ ಕಾರಣಕ್ಕೆ ಇಲ್ಲಿ ಮಕ್ಕಳು ತಂದೆ ತಾಯಿಗಳ ಗುರು ಹಿರಿಯರ ಸಂಸ್ಕಾರದೊಳಗೆ ಬೆಳೀತಕ್ಕಂಥದ್ದು. ಬಸವಣ್ಣ ಎಂಥ ಪುಣ್ಯ ಪರಿಸರ ಮನೆಯೊಳಗೆ, ಆಚಾರ ವಿಚಾರ, ಪೂಜೆ ಪುನಸ್ಕಾರಗಳು ನೋಡ್ರಿ ಹೆಂಗಿರ್ಬೇಕು ಮನೆ ವಾತಾವರಣ ಅಂತಂದರೆ. ಹೇಳ್ರಂತ ಮಾಸ್ತರ್ ಸಾಲಾಗ ಹಿಂಗೆ ಕೋಳಿ ಕೂಗುದ್ರಾಗ ಹೇಳ್ಬೇಕಂತ ಹೇಳಿ ಅವಂದ, ನಾನು ಕೋಳಿ ಕೂಗುದ್ರಾಗ ಹೇಳ್ತೇನೆ ರೀ. ಎಷ್ಟೊತ್ತಿಗೆ? 9ಕ್ಕೆ ಟೈಮ್ ಏನು ಅಂತಂದಾಗ 5 ಗಂಟೆಗೆ ಏನು ಕೋಳಿ ಕೂಗ್ತಾವಲ್ಲ ಅವಾಗ ಹೇಳ್ಬೇಕು ದಡ್ಡ ಅಂದ್ರತ್. ಅವ ಮಾಸ್ತರ್ಗೆ ಹೇಳಿದ, ನೀವೇಟು ದಡ್ರದಿರಿ ಅಂದತ್ತಾವ. 5ಕ್ಕೇನು ಕೂಗ್ತಾವೆಲ್ಲ ನಿಮ್ಮ, 9ಕ್ಕೇನು ಕೂಗ್ತಾವ ನಮ್ಮ ಅಂದತ್ತಾವ. ಏನು ಹೇಳೋದತ್ರಿ ಇವರಿಗೆ? ಹಾಗೆ ಮನೆಯೊಳಗೆ ಉತ್ತಮವಾದಂಥ ಸಂಸ್ಕಾರ, ಮನೆಯನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು. ಅಂಗಳವನ್ನು ಸ್ವಚ್ಛಗೊಳಿಸಿ ನೀರನ್ನು ಹೊಡೆದು ಸಂಧ್ಯಾಕಾಲದೊಳಗೂ ಸಹಿತ ಮನೆಯನ್ನು ಶುಚಿಗೊಳಿಸಿ. ನೋಡ್ರಿ, ಗೋಧೂಳಿ ಸಮಯ ಅಂತ ಹೇಳ್ತಾರೆ, ಸಂಜೆಯ ಸಮಯವನ್ನು ಗೋಧೂಳಿ ಸಮಯ ಅಂತ ಹೇಳ್ತಾರೆ. ಆ ಆಕಳು ಬರ್ತಕ್ಕಂಥದ್ದು, ಆಕಳು ಬರುವಂಥ ಸಮಯ. ಆಕಳುಗಳನ್ನ ಮೆಟ್ಟಿಗೆ ಹಚ್ಚಿಬಿಟ್ರೆ ಅಲ್ಲ, ಬಹಳ ದೊಡ್ಡ ದುರಂತ. ಒಂದು ಮನೆ ಒಬ್ಬ ರೈತ ನಿಂಬಾಲ ಒಂದು ದೇಶಿ ಆಕಳಿತ್ತು ಅಂತಂದ್ರೆ 10 ಎಕರೆ ಕೃಷಿಯನ್ನು ಅತ್ಯಂತ ಅದ್ಭುತವಾಗಿ ಮಾಡುವಂಥ ಶಕ್ತಿ ಆ ರೈತನಿಗೆ ಬರ್ತೈತಿ ಅನ್ನೋ ಮಾತನ್ನು ಮರಿಬೇಡ್ರಿ. ಇವುಗಳನ್ನು ಲಕ್ಷ್ಯ ಇಟ್ಟುಕೊಂಡು ಒಕ್ಕಲತನವನ್ನು ಮಾಡ್ತಕ್ಕಂಥದ್ದು. ಮನೆಯೊಳಗೆ ಧಾರ್ಮಿಕ ಸಂಸ್ಕಾರಗಳಿರಲಿ, ವಚನಗಳ ಪಠಣ ನಿರಂತರವಾಗಿ ನಡೀತಿರಲಿ. ಬಸವಣ್ಣನವರ ಭಾವಚಿತ್ರ, ಶರಣರ ಭಾವಚಿತ್ರ, ನಿಮ್ಮ ಧರ್ಮದ ಆರಾಧ್ಯ ಪುರುಷನ ಭಾವಚಿತ್ರ ನಿಮ್ಮ ಮನೆಯೊಳಗಿರಲಿ. ಅವುಗಳನ್ನು ಪೂಜಿಸ್ರಿ, ಅದರಿಂದ ನಮಗೆ ಆತ್ಮವಿಶ್ವಾಸ ಬೆಳೀತದ. ಈ ವ್ಯಕ್ತಿ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಆ ವ್ಯಕ್ತಿಯ ಶಕ್ತಿ, ಆ ವ್ಯಕ್ತಿಯ ಆತ್ಮವಿಶ್ವಾಸದ ಬಲ ನನ್ನಲ್ಲಿ ಬರಲಿ ಅಂತ ನೀವು ಪ್ರಾರ್ಥನೆ ಮಾಡ್ರಿ. ಖಂಡಿತವಾಗ್ಲೂ ನಿಮಗೆ ಅಂಥ ಆತ್ಮವಿಶ್ವಾಸ ಸಿಗುತ್ತದೆ. ಏನೇನೋ ಮಾಡೋದು ಬೇಡ. ನಮ್ಮ ಪರಂಪರೆಯನ್ನು, ನಮ್ಮ ಆಚಾರ ವಿಚಾರಗಳನ್ನು ಕೈ ಬಿಡುವಂಥ ಕೆಲಸವನ್ನು ಯಾರೂ ಮಾಡಬೇಡ್ರಿ. ಮನೆಯೊಳಗೆ ನೀವು ಕೈ ಬಿಟ್ಕೋತ ಹೋದ್ರಿ ಅಂತಂದ್ರೆ ಮುಂದೆ ಎಲ್ಲರೂ ನಿಮ್ಮ ಕೈ ಬಿಡ್ತಾರೆ ಅನ್ನೋದನ್ನು ಮರಿಬೇಡ್ರಿ. ಆ ಕಾರಣಕ್ಕೆ ಭಾಳ ಎಚ್ಚರಿಕೆಯಿಂದ ಬದುಕನ್ನು ಮಾಡ್ತಕ್ಕಂಥದ್ದು. ಅಂಥ ಬದುಕಿನ ಕ್ರಮ, ಜೀವನದ ಕ್ರಮ ಭಾಳ ವಿಶಿಷ್ಟವಾದ ಕ್ರಮ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಇಂಥ ಭೀಮಕವಿಯ ಬಸವ ಪುರಾಣ ಇವತ್ತು ಈ ಸಂದರ್ಭವನ್ನು ನೋಡಿದ್ದೀವಿ. ನಾವು ಬಾಲಕ ಬಸವಣ್ಣನ ಬಾಲಲೀಲೆಗಳನ್ನು ನೋಡಿದೀವಿ. ನೆನ್ಪಿಟ್ಕೊಳ್ರಿ, ನಾಳೆಗೆ ವಿಶೇಷವಾದಂಥ ಪ್ರಸಂಗ ಬಾಲಕ ಬಸವಣ್ಣನಲ್ಲಿ ನಡೀತದ. ನಮ್ಮ ಮಕ್ಕಳು ಹೆಂಗಿರ್ತಾವ, ಬಸವಣ್ಣ ಹೆಂಗೆ ಬೆಳೀತಿರ್ತಾನೆ ಅಂತಕ್ಕಂಥದ್ದನ್ನು, ಆ ಸಂದರ್ಭವನ್ನು ನಾಳೆಗೆ ನೋಡೋಣಂತೆ.